ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕಣ್ಮರೆಯಾಗಿದ್ದ ಐಎಎಸ್ ಅಧಿಕಾರಿ ಜ್ಞಾನೇಂದ್ರಗೆ ಶಾಕ್ ಮೇಲೆ ಶಾಕ್. ಐಎಎಸ್ ಜ್ಞಾನೇಂದ್ರ ಕುಮಾರ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಕಳೆದ 3-4 ಗಂಟೆಗಳಿಂದ ಇಡಿ ಅಧಿಕಾರಿಗಳು ಪರಿಶೀಲನೆ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಕಣ್ಮರೆಯಾಗಿದ್ದ ಐಎಎಸ್ ಅಧಿಕಾರಿ ಜ್ಞಾನೇಂದ್ರಗೆ ಶಾಕ್ ಮೇಲೆ ಶಾಕ್. ಐಎಎಸ್ ಆಫೀಸರ್ ಜ್ಞಾನೇಂದ್ರ ಕುಮಾರ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಕಳೆದ 3-4 ಗಂಟೆಗಳಿಂದಲೂ ಕೂಡ ಇಡಿ ಆಫೀಸರ್ಸ್ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಅಕ್ರಮದ ಬಗ್ಗೆ ಇಡಿ ಜಾಲಾಡ್ತಾ ಇದೆ. ಜೆಸಿ ನಗರದಲ್ಲಿರುವಂತಹ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ಇರುವಂತಹ ಜ್ಞಾನೇಂದ್ರ ಅವರ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ರೇಡ್ ಮಾಡಿ ಕಳೆದ 3 ಗಂಟೆಗಳಿಂದಲೂ ಕೂಡ ತಲಾಶ್ ನಡೆಸ್ತಾ ಇದ್ದಾರೆ. ಅಭ್ಯರ್ಥಿಗಳಿಂದ ಸುಮಾರು 70-80 ಲಕ್ಷ ಲಂಚ ಪಡೆದಿರುವಂತಹ ಆರೋಪ ಕೂಡ ಇದೆ. ಹೀಗಾಗಿ ಜ್ಞಾನೇಂದ್ರ ಅವರ ಮನೆ ಮೇಲೆ ದಾಳಿಯನ್ನ ಮಾಡಿ ಇಡಿ ಅಧಿಕಾರಿಗಳು ಮಹತ್ವದ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ರೀಸೆಂಟಾಗಿ ಅವರು ದೆಹಲಿ ಫ್ಲೈಟ್ ಹತ್ತಿದ್ದು, ಜೊತೆಗೆ ಅವ್ರ ಜೊತೆಗೆ 40 kg ಲಗೇಜ್ ತಗೊಂಡು ಹೋಗಿರೋದು ಅದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಇಡಿ ಅಧಿಕಾರಿಗಳು ಅವರ ಅಪಾರ್ಟ್ಮೆಂಟ್ನ ಬಳಿ ಬಂದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಒಂದಷ್ಟು ಹೈಡ್ರಾಮಾಗಳು ನಡೀತು. ಅಲ್ಲಿದ್ದಂಥ ಸೆಕ್ಯೂರಿಟಿ ಗೇಟಿಗೆ ಬೀಗ ಹಾಕಿರ್ತಾರೆ. ಸಾಹೇಬ್ರಿಲ್ಲ, ಅವ್ರು ಇಲ್ದಿರೋ ಟೈಮಲ್ಲಿ ಹೆಂಗೆ ಬಿಡೋದು ಅಂತೇಳಿ ಅದಾದ ನಂತರದಲ್ಲಿ ಬೀಗ ಮುರಿದು ಅಂದರೆ ಬೀಗ ತೆಗೆಸಿ ಒಳಗಡೆ ಹೋಗುವಂಥ ಕೆಲಸ. ಬಟ್ ಅಲ್ಲಿ ಒಳಗಡೆ ಮತ್ತೆ ಕೀ ಇರಲಿಲ್ಲ. ಸೊ ಈ ಥರದ್ದೆಲ್ಲ ಆಯಿತು. ಅದಾದ ನಂತರದಲ್ಲಿ ಈಗ ಕಳೆದ 3 ಗಂಟೆಗಳಿಂದಲೂ ಕೂಡ ನಿರಂತರವಾಗಿ ಈಗ ಒಂದಷ್ಟು ಮಹತ್ವದ ದಾಖಲೆಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇನ್ನು ಐಎಎಸ್ ಆಫೀಸರ್ ಆಗಿರುವಂತಹ ಜ್ಞಾನೇಂದ್ರ ಅವರಿಗೆ ಇಡಿ ಶಾಕ್ ಕೊಟ್ಟಿರೋದು ಯಾಕೆ ಅಂತ ಅಂದರೆ, ನೋಡಿ, ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯ ಇನ್ಚಾರ್ಜ್ ಆಗಿದ್ರು ಜ್ಞಾನೇಂದ್ರ ಕುಮಾರ್ ಅವರು. ಕೆಪಿಎಸ್ಸಿಯ ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಪ್ರಕ್ರಿಯೆಗೆ ಈತನೇ ಮುಖ್ಯಸ್ಥ. ಪ್ರಶ್ನೆ ಪತ್ರಿಕೆ ತಯಾರಿ, ಪ್ರಿಂಟಿಂಗ್, ಪರೀಕ್ಷಾ ಭದ್ರತೆ ಎಲ್ಲದರೂ ಕೂಡ ಇವರ ಅಂಡರ್ನಲ್ಲೇ ನಡಿಬೇಕು. ಬಿಕಾಸ್ ಅವರು ಈ ಎಕ್ಸಾಮ್ ಕಂಟ್ರೋಲರ್ ಇವರೇನೆ. ಕೋಟಿ ಅಕ್ರಮದ ಹಿಂದೆ ಇವರ ಕೈವಾಡ ಕೂಡ ಇರಬಹುದಾ ಅನ್ನುವಂಥ ಶಂಕೆ ಮೇಲ್ನೋಟಕ್ಕೆ ವ್ಯಕ್ತವಾಗ್ತಾ ಇದೆ. ಏನು ದೊಡ್ಡ ಮೊತ್ತದಲ್ಲಿ ಅಕ್ರಮ ನಡೆದಿದೆಯಲ್ಲ, ಆ ಹಣದ ವ್ಯವಹಾರದಲ್ಲಿ ಐಎಎಸ್ ಆಫೀಸರ್ ಆಗಿರುವಂಥ ಜ್ಞಾನೇಂದ್ರ ಕುಮಾರ್ ಅವರು ಕೂಡ ಭಾಗಿಯಾಗಿರಬಹುದಾದಂಥ ಶಂಕೆ ಇದೆ. ಈಗಾಗಲೇ ಕೆಪಿಎಸ್ಸಿ ಮಾಜಿ ಅಧ್ಯಕ್ಷರಾದಂಥ ಶಿವಶಂಕರಪ್ಪ ಅವರು, ಸದಸ್ಯೆ ಶಾಂತಾ ಹೊಸಮನಿ ಅವರು, ಕೆಪಿಎಸ್ಸಿಯ ಕಚೇರಿ ಅಧಿಕಾರಿಗಳು, ದಲ್ಲಾಳಿಗಳು, ಅಭ್ಯರ್ಥಿಗಳ ಮನೆ ಮೇಲೂ ಕೂಡ ದಾಳಿಯನ್ನು ನಡೆಸಿ ಇಂಚಿಂಚು ಜಾಲಾಡುವಂಥ ಕೆಲಸವನ್ನು ಇಡಿ ಅಧಿಕಾರಿಗಳು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಮುಖ ದಾಖಲೆಗಳು, ಸಾಕ್ಷ್ಯಗಳೆಲ್ಲವೂ ಕೂಡ ಪತ್ತೆಯಾಗಿತ್ತು. ಅಕ್ರಮದಲ್ಲಿ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ಗೂ ಕೂಡ ಲಿಂಕ್ ಇರಬಹುದಾ? ಅಕ್ರಮ ಹಣ ವರ್ಗಾವಣೆ ಸಂಬಂಧ ಅವರಿಗೂ ಕೂಡ ಲಿಂಕ್ ಇದೆ. ಪ್ರಾಥಮಿಕ ಸಾಕ್ಷಿಗಳ ಮೇಲೆ ಅನುಮಾನ ಇರುವಂಥ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳ ತಂಡ ಪರಿಶೀಲನೆ ಕಾರ್ಯವನ್ನು ನಡೆಸ್ತಾ ಇದೆ. ಸದ್ಯ ಉತ್ತರ ಪ್ರದೇಶಕ್ಕೆ ಹೋಗಿದ್ದಾರೆ ಈ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ. ಅದೇನೋ ಅವ್ರ ತಂದೆಗೆ ಹುಷಾರಿಲ್ಲ, ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಹೀಗಾಗಿ ಯುಪಿಗೆ ಹೋಗಿದ್ದಾರೆ ಅಂತೇಳಿ ಈ ಮೊನ್ನೆ ಗೊತ್ತಾದಂಥ ವಿಚಾರ ಇದು. ಸದ್ಯ ಅವರ ಅನುಪಸ್ಥಿತಿಯಲ್ಲಿ ಅವರ ಮನೆಯಲ್ಲಿ ಇಂಚಿಂಚು ಪರಿಶೀಲನೆ ಕಾರ್ಯವನ್ನು ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಬಹುಶಃ ತಡರಾತ್ರಿವರೆಗೂ ಕೂಡ ಈ ಒಂದು ಪರಿಶೀಲನೆ ಕಾರ್ಯ ಇಡಿ ಅಧಿಕಾರಿಗಳಿಂದ ಮುಂದುವರಿಯುವಂಥ ಸಾಧ್ಯತೆ ಕೂಡ ದಟ್ಟವಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಯ್, ಮೊದಲಿಗೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಇಡಿ ಆಫೀಸರ್ಸ್ಗಳಿಗೆ ಗೇಟ್ ಬೀಗ ಹಾಕಿದ್ರು, ಅದೆಲ್ಲ ಆದ ನಂತರದಲ್ಲಿ ಸತತ 3 ಗಂಟೆಗಳಿಂದ ತಲಾಶ್ ಮಾಡ್ತಾ ಇದ್ದಾರೆ. ಎಷ್ಟೊತ್ತವರೆಗೂ ಈ ಪರಿಶೀಲನೆ ಕಾರ್ಯ ನಡೀಬಹುದು? ಸದ್ಯಕ್ಕೆ ಏನಾಗ್ತಾ ಇದೆ? ಖಂಡಿತವಾಗ್ಲೂ ಪ್ರಭು, ಈಗಾಗಲೇ ವೈದ್ಯಾಧಿಕಾರಿಗಳ ನೇಮಕದಲ್ಲಿ ಅಕ್ರಮ ಆರೋಪ ಪ್ರಕರಣದಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಜನ ಏನು ಶಿವಶಂಕರಪ್ಪ ಸಾವ್ಕಾರ್ ಮನೆ ಆಗಿರ್ಬೋದು, ಜೊತೆಗೆ ಅವರಿಗೆ ಗೊತ್ತಿರುವಂತ ಸಾಕಷ್ಟು ಜನರ ಮನೇಲಿ ಕೂಡ ಈಗಾಗಲೇ ರೈಡ್ ಆಗಿರುವಂತದ್ದು. ಈಗ IAS ಅಧಿಕಾರಿ ಜ್ಞಾನೇಂದ್ರ ಅವರ ಸರ್ವಿ ಅಂತಾನೆ ಹೇಳ್ಬೋದು.
ಆಗ್ಲೇ ಅವರು ಕೂಡ ನಾಪತ್ತೆ ಅದು ಇದು ಅಂತ ಹೇಳಿ ಯಾವಾಗ ಮಾಧ್ಯಮದಲ್ಲಿ ಬಂತು ಅವರು ಕೂಡ ಇರ್ಲಿಲ್ಲ. ಈಗಾಗ್ಲೇ ಅವರು ಉತ್ತರ ಪ್ರದೇಶ ಮತ್ತೆ ದೆಹಲಿ ಅಂತ ಕೂಡ ಓಡಾಟವನ್ನ ಮಾಡ್ತಿದ್ದಾರೆ. ಇವತ್ತು ಕೂಡ ಈಗಾಗ್ಲೇ ಹೈಡ್ರಾಮಾದ ಬಳಿಕ ಈಗಾಗ್ಲೇ ಸತತ 3 ಗಂಟೆಗಳಿಂದನೂ ಕೂಡ ಇಡಿ ಅಧಿಕಾರಿಗಳು ಕೂಡ ಈಗಾಗ್ಲೇ 3 ಗಂಟೆಗಳಿಂದನೂ ಕೂಡ ಪರಿಶೀಲನೆ ಸಹ ಮಾಡ್ತಾ ಇರುವಂತದ್ದು. ಇನ್ನು ಪ್ರಮುಖವಾದಂತ ಅಂಶ ಏನಂತಂದ್ರೆ ಪಶು ವೈದ್ಯಾಧಿಕಾರಿಗಳ ನೇಮಕದಲ್ಲಿ ಇವರು ಇನ್ಚಾರ್ಜ್ ಆಗಿದ್ರು ಅನ್ನೋದು ಕೂಡ ಈಗಾಗ್ಲೇ ಇವರ ಮನೆ ಮೇಲೆ ರೈಡ್ ಮಾಡೋದಕ್ಕೂ ಕೂಡ ಪ್ರಮುಖವಾದಂತಹ ಕಾರಣ ಅಂತಾನೂ ಕೂಡ ಗೊತ್ತಾಗ್ತಿರುವಂತದ್ದು. ಇದರ ಜೊತೆಗೆ ಇಡೀ ನೇಮಕಾತಿ ಪ್ರಕ್ರಿಯೆಗೆ ಇವರೇ ಕೂಡ ಮುಖ್ಯಸ್ಥರು ಕೂಡ ಆಗಿದ್ರು ಅನ್ನೋದು ಕೂಡ ಗೊತ್ತಾಗ್ತಿದೆ. ಪ್ರಶ್ನೆ ಪತ್ರಿಕೆ ತಯಾರಿ ಆಗಿರ್ಬೋದು, ಪ್ರಿಂಟಿಂಗ್ ಆಗಿರ್ಬೋದು, ಪರೀಕ್ಷಾ ಭದ್ರತೆ ಆಗಿರ್ಬೋದು, ಈ ಎಲ್ಲವೂ ಕೂಡ ಇವರ ಅಂಡರ್ ಬರ್ತಾ ಇತ್ತು. ಸೊ ಇದಾಗಿ ಇವ್ರು ಕಂಪ್ಲೀಟ್ ಆಗಿ ಇವರೇ ಎಲ್ಲದಕ್ಕೂ ಕೂಡ ಇನ್ಚಾರ್ಜ್ ಆಗಿದ್ರು. IAS ಅಧಿಕಾರಿ ಆಗಿರೋದ್ರಿಂದಾಗಿ ಕಂಪ್ಲೀಟ್ ಆಗಿ ಅವರೇ ಮಾನಿಟರಿಂಗ್ ಕೂಡ ಮಾಡ್ತಾ ಇರೋ ಅನ್ನೋದು ಕೂಡ ಈಗಾಗಲೇ ಗೊತ್ತಾಗಿರುವಂತದ್ದು. ಆದ್ರೆ ಅಕ್ರಮವಾಗಿ ಪರೀಕ್ಷೆ ಪತ್ರಿಕೆ ಲೀಕ್ ಆಗಿರೋ ಹಿನ್ನೆಲೆಯಲ್ಲಿ ಕೋಟಿ ಅಕ್ರಮ ಹಣದ ವ್ಯವಹಾರದಲ್ಲೂ ಕೂಡ ಇವರು ಜ್ಞಾನೇಂದ್ರ ಅವರು ಕೂಡ ಭಾಗಿಯಾಗಿರ್ಬೋದು ಅನ್ನೋ ಒಂದು ಶಂಕೆ ಕೂಡ ಈಗಾಗಲೇ ವ್ಯಕ್ತ ಆಗ್ತಿದೆ. ಯಾಕಂದ್ರೆ ಕೆಲವೊಂದು ಆಡಿಯೋಸ್ಗಳನ್ನು ಕೂಡ ನಾವು ನೋಡಿದ್ವಿ. ಒಂದೊಂದು ಏನೋ ಪೋಸ್ಟಿಂಗ್ ಕೊಡಕ್ಕೆ 90 ಲಕ್ಷ 1 ಕೋಟಿವರೆಗೂ ಕೂಡ ಡಿಮ್ಯಾಂಡ್ ಮಾಡುತ್ತಿದ್ರು ಏನೋ ಅಧಿಕಾರಿಗಳು ಅಂತಾನೂ ಕೂಡ ಗೊತ್ತಾಗ್ತಿರುವಂತದ್ದು. ಈ ಹಿನ್ನೆಲೆಯಲ್ಲೂ ಕೂಡ ಈಗಾಗಲೇ KPSC ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಅವರಾಗಿರ್ಬೋದು, ಸದಸ್ಯೆ ಶಾಂತಿ ಉಸ್ಮಾನಿ ಆಗಿರ್ಬೋದು, KPSC ಕಚೇರಿಗಳು, ಅಧಿಕಾರಿಗಳು, ದಲ್ಲಾಳಿಗಳು, ಅಭ್ಯರ್ಥಿಗಳು, ಹೀಗೆ ಸಾಕಷ್ಟು ಜನರ ಮನೆಯ ಮೇಲೂ ಕೂಡ ಈಗಾಗಲೇ ರೈಡ್ ಕೂಡ ಮಾಡಿರುವಂತದ್ದು. ಈ ಸಂದರ್ಭದಲ್ಲಿ ಸಿಕ್ಕಂತಹ ಕೆಲವೊಂದು ದಾಖಲೆಗಳು ಮತ್ತೆ ಸಾಕ್ಷ್ಯಗಳು ಆದ್ರೆ ಇವರಿಗೆ ವಿರುದ್ಧವಾಗಿ ಈಗ IAS ಅಧಿಕಾರಿ ಆಗಿರುವಂತಹ ಜ್ಞಾನೇಂದ್ರ ಅವರ ವಿರುದ್ಧವಾಗೂ ಕೂಡ ಕೆಲವು ಸ್ಟೇಟ್ಮೆಂಟ್ ಕೊಟ್ಟಿರ್ಬೋದು ಅಥವಾ ಕೆಲವೊಂದು ದಾಖಲೆಗಳು ಕೂಡ ಸಿಕ್ಕಿರ್ಬೋದು. ಆ ಒಂದು ಉದ್ದೇಶದಿಂದಾಗಿ ಅಕ್ರಮದಲ್ಲಿ IAS ಅಧಿಕಾರಿಗೂ ಕೂಡ ಜ್ಞಾನೇಂದ್ರಗೂ ಕೂಡ ಲಿಂಕ್ ಇರ್ಬೋದು ಅನ್ನೋ ಒಂದು ಉದ್ದೇಶದಿಂದಾಗಿ ಅಕ್ರಮ ಹಣ ವರ್ಗಾವಣೆ ಸಂಬಂಧ ಜ್ಞಾನೇಂದ್ರ ಅವ್ರಿಗೂ ಕೂಡ ಲಿಂಕ್ ಇರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಪ್ರಾಥಮಿಕವಾದಂತಹ ಸಾಕ್ಷಿಗಳನ್ನು ಕೂಡ ಈಗಾಗಲೇ ಏನು ಸಂಗ್ರಹ ಮಾಡಿದ್ದಾರೆ. ಆ ಒಂದು ಅನುಮಾನದ ಮೇಲೆ ವಾರೆಂಟ್ ಸಮೇತ ಇವತ್ತು ಬಂದು ಇಡಿ ಅಧಿಕಾರಿಗಳು ಕೂಡ ದಾಳಿಯನ್ನ ಮಾಡಿರುವಂತದ್ದು. ಸದ್ಯ ಉತ್ತರ ಪ್ರದೇಶದಲ್ಲಿರುವಂತಹ IAS ಅಧಿಕಾರಿ ಜ್ಞಾನೇಂದ್ರ ತಂದೆಗೇನೋ ಹುಷಾರಿಲ್ಲ ಅನ್ನೋ ಒಂದು ರೀಸನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸದ್ಯ ಕುಟುಂಬ ಸಮೇತ ಕೂಡ ಈಗಾಗಲೇ UPಗೆ ಹೋಗಿರುವಂತದ್ದು. ಸೊ ಹೀಗಾಗಿ ಅವರ ಅನುಪಸ್ಥಿತಿಯಲ್ಲೂ ಕೂಡ ಈಗಾಗಲೇ ಏನೋ ಅವ್ರ ಮನೆಯಲ್ಲಿ ಪರಿಶೀಲನೆ ಸಹ ಆಗ್ತಾ ಇರುವಂತದ್ದು. ಪ್ರಮುಖವಾದಂತಹ ದಾಖಲೆಗಳನ್ನು ಕೂಡ ಈಗಾಗಲೇ ಪರಿಶೀಲನೆ ಮಾಡ್ತಾ ಇದ್ದಾರೆ. ರಾತ್ರಿವರೆಗೂ ಅಥವಾ ಬೆಳಗಿನ ಜಾವ ಆಗೋವರೆಗೂ ಕೂಡ ಪರಿಶೀಲನೆ ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ ಅಂತಾನೆ ಹೇಳ್ಬೋದು ಪ್ರಭು. ಓಕೆ, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.